ಕಲ್ಯಾಣದ ಮೇಲೆ ದಾಳಿ ಆಗುತ್ತೆ. ಕಲ್ಯಾಣದ ಮೇಲೆ ಬಿಜ್ಜಳನ ದಾಳಿ ಆದಾಗ ಕಲ್ಯಾಣದ ಮೇಲೆ ದಾಳಿ ಆಗೋಕ್ ಮುಂಚೆ ಅಲ್ಲಮ್ಮ ಪ್ರಭುಗಳು ಕಲ್ಯಾಣದಲ್ಲಿ ನಿಂತು ಭವಿಷ್ಯವಾಣಿಯನ್ನ ನುಡಿದಿದ್ರು. ಕೆಟ್ಟು ಹಾಳಾಗುವುದು ಕಲ್ಯಾಣ, ತೋರ್ಪಡಿಕೆ ದೊಂಬರಾಟ ಅತಿಯಾಗುವುದು, ಆಚಾರ ವಿಚಾರ ಪ್ರಚಾರ ಇವೆಲ್ಲವೂ ನಿಜವಾಗಿ ಉಳಿಯದೆ ಬರೀ ನಟನೆಯಾಗಿ ಪ್ರತಿಯೊಂದು ಕೂಡ ಮಿತಿ ಮೀರುವುದು. ಶಿವಾಚಾರದ ಅಭಿಮಾನ ಮೀರಿ ಬಿಜ್ಜಳನ ಪ್ರಾಣಕ್ಕೆ ಎರವಾಗುತ್ತದೆ. ಮೇಲು ಕೀಳೆಂಬುದು ಅತಿ ಹೆಚ್ಚಾಗಿ ಮೇಲಿನವರು ಕೆಳಗಿನವರನ್ನ ತಮ್ಮ ಕಾಲ್ತೊಳೆದಕ್ಕೆ ತೊಟ್ಟು ಮಾಡಿಕೊಂಡು ಅಧಿಕಾರಕ್ಕೆ ಸಂಪತ್ತು ಮಾಡಿಕೊಂಡು ಕಾಮಭೋಗಕ್ಕೆ ಅಂತಃಪುರವನ್ನ ಮಾಡಿಕೊಂಡು ಗುರುಗಳ ಎಂಜಿಲೇ ವೇದ ಬಿಂದುವೆಂದು ರಾಜನ ತಲೆಯೇ ವಜ್ರ ವೈಡೂರ್ಯವೆಂದು ಜನತೆಯ ಬುದ್ಧಿ ಬರೀ ಮಣ್ಣೆಂದು ಸರ್ವನಾಶವಾಗುವುದು ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುಗಳು ಭವಿಷ್ಯವಾಣಿಯನ್ನ ನುಡಿದು ಕಲ್ಯಾಣದಿಂದ ಹೊರಟು ಬಿಟ್ರು. ಅಲ್ಲಮ್ಮ ಪ್ರಭುಗಳು ಕಲ್ಯಾಣ ಬಿಟ್ಟ ಕೆಲವು ಸಮಯದ ನಂತರ ಕಲ್ಯಾಣದ ಮೇಲೆ ದಾಳಿ ಆಯಿತು. ಇಡೀ ಕಲ್ಯಾಣ ಹೊತ್ತಿ ಉರಿತಾ ಇರುವಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಯಾರೊಬ್ಬ ವಚನಕಾರರು